ನಮ್ಮಮ್ಮ ಅದು ಸುಮಮ್ಮ ಅಂತಿದ್ದಂತಹ ದರ್ಶನ್ ಅದ್ಯಾಕೋ ಮದರ್ ಇಂಡಿಯಾ ವಿರುದ್ಧ ಮುನಿಸ್ಕೊಂಡಿರೋ ಲಕ್ಷಣ ಕಾಣ್ತಾ ಇದೆ. ಆ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ. ಸುಮಲತಾ ಅಟ್ ದ ಸೇಮ್ ಟೈಮ್ ಮಾಡಿರುವಂತಹ ಇನ್ನೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದೆಯಲ್ಲ, ಇದು ಶೀತಲ ಸಮರದ ಸೂಚನೆಗಳನ್ನ ಕೊಡ್ತಾ ಇದೆ. ಹಾಗಾದ್ರೆ ಏನ್ ಪೋಸ್ಟ್ ಅದು, ಏನ್ ನಡೀತಾ ಇದೆ ಇಬ್ಬರ ಮಧ್ಯೆ, ರಿಪೋರ್ಟ್ ಇಲ್ಲಿದೆ. ಸುಮಲತಾ ಅಂಬರೀಶ್ ರಾಜ್ಯ ರಾಜಕೀಯದ ರೆಬಲ್ ಲೇಡಿ. ಮಂಡ್ಯ ಲೋಕಸಭಾ ಕಣದಲ್ಲಿ ಸ್ವಾಭಿಮಾನಿ ಅಸ್ತ್ರ ಹೂಡಿ ಅಂದಿನ ಸಿಎಂ ಕುಮಾರಸ್ವಾಮಿ ಪುತ್ರನಿಗೆ ಮಣ್ಣು ಮುಕ್ಕಿಸಿದ್ದ ಛಲಗಾತಿ. ಅಂದು ಸುಮಾಗೆ ಜೋಡೆತ್ತಿನಂತೆ ಸಾಥ್ ಕೊಟ್ಟಿದ್ದು ನಟರಾದ ದರ್ಶನ್, ಯಶ್. ಆದ್ರೆ ಇದೀಗ ಅಮ್ಮ ಮಗನಂತೆ ಅನ್ಯೋನ್ಯವಾಗಿದ್ದ ಸುಮಾ ದರ್ಶನ್ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ ಅನ್ನೋ ಮಾತು ಕೇಳಿಬರ್ತಿದೆ. ಮದರ್ ಇಂಡಿಯಾ ಜೊತೆ ಮಾತು ಬಿಟ್ರ ದರ್ಶನ್. ಇನ್ಸ್ಟಾದಲ್ಲಿ ಸುಮಾ ಫ್ಯಾಮಿಲಿಯೇ ಅನ್ಫಾಲೋ. ದಾಸನ ದಿಢೀರ್ ನಿರ್ಧಾರಕ್ಕೆ ಕಾರಣವಾಗಿದ್ದೇನು? ಮದರ್ ಇಂಡಿಯಾ ಮಂಡ್ಯದ ಮಾಜಿ ಸಂಸದೆ ಸುಮಲತಾಗೆ ಪ್ರೀತಿಯಿಂದ ನಟ ದರ್ಶನ್ ಕರೆಯುತ್ತಿದ್ದ ಮಾತಿದು. ಸುಮಲತಾ ಸಹ ದರ್ಶನ್ರನ್ನ ನನ್ನ ಮೊದಲ ಮಗ ಅಂತಾನೆ ಪ್ರೀತಿಯಿಂದ ಕಾಣ್ತಿದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ಬಳಿಕ ಎಲ್ಲವೂ ಅದಲು ಬದಲಾಗಿದೆ. ಹೌದು, ಕೊಲೆ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿರೋ ದರ್ಶನ್ ಬೆಂಗಳೂರು, ಬಳ್ಳಾರಿ ಜೈಲ್ಗಳಲ್ಲಿ ಕಷ್ಟದ ದಿನಗಳನ್ನ ದುಡಿದ್ರು. ಈ ವೇಳೆ ಒಂದು ದಿನವೂ ಸುಮಲತಾ ದರ್ಶನ್ರನ್ನ ಭೇಟಿ ಮಾಡಿರಲಿಲ್ಲ. ಇದೀಗ ದಿಢೀರ್ ಅಂತ ಇನ್ಸ್ಟಾದಲ್ಲಿ ಸುಮಲತಾರನ್ನ ದಾಸ ಅನ್ಫಾಲೋ ಮಾಡಿದ್ದಾರೆ. ಸುಮಾ ಮಾತ್ರವಲ್ಲ, ಅಭಿಷೇಕ್ ಅವಿವಾರನ್ನು ಅನ್ಫಾಲೋ ಮಾಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಇದೇ ವೇಳೆ ಸುಮಲತಾ ಹಾಕಿರುವ ಪೋಸ್ಟ್ ಮತ್ತಷ್ಟು ಕುತೂಹಲ ಮೂಡಿಸಿದೆ. ನನ್ನ ತಪ್ಪುಗಳನ್ನ ಬೇರೆಯವರ ಮೇಲೆ ಹಾಕುವ, ತಮ್ಮ ಹೊಣೆಯನ್ನ ಬೇರೆಯವರ ಮೇಲೆ ಹೊರಿಸುವವರಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ಅಂತ ಸುಮಾ ಪೋಸ್ಟ್ ಮಾಡಿದ್ದು, ಇದು ಪರೋಕ್ಷವಾಗಿ ದರ್ಶನ್ಗೆ ಹೇಳಿದ ಮಾತಾ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿವೆ. ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ಶುರು. ಒಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೋಲ್ಡ್ ವಾರ್ ನಡೀತಾ ಇದ್ರೆ, ಇತ್ತ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ಮತ್ತೆ ಶುರುವಾಗಿದೆ. ಮೈಸೂರಿನ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಚಿತ್ರೀಕರಣ ಭರದಿಂದ ಸಾಗ್ತಿದ್ದು, ಭದ್ರತೆಗೆ ಲಕ್ಷ ಸುರಿಯಲಾಗಿದೆ. ಇನ್ನು ಚಿತ್ರೀಕರಣ ಆರಂಭಕ್ಕೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದ ದರ್ಶನ್ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದಾರೆ. ದರ್ಶನ್ ಜೈಲಿಂದ ಹೊರಬರ್ತಿದ್ದಂತೆ ಮ್ಯಾನೇಜರ್ ನಾಗಾ ಸೇರಿದಂತೆ ಒಬ್ಬೊಬ್ಬರೇ ಆಪ್ತರಿಗೆ ಗೇಟ್ ಪಾಸ್ ಸಿಕ್ತಿದ್ದು, ಇದೀಗ ಸುಮಲತಾ ಅನ್ಫಾಲೋ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮ್ಮ ಅಂದ್ರೆ ನಮ್ಮಮ್ಮ ಅದು ಸುಮಮ್ಮ ಅಂತಿದ್ದಂತಹ ದರ್ಶನ್ ಅದ್ಯಾಕೋ ಮದರ್ ಇಂಡಿಯಾ ವಿರುದ್ಧ ಮುನಿಸ್ಕೊಂಡಿರೋ ಲಕ್ಷಣ ಕಾಣ್ತಾ ಇದೆ. ಆ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ. ಸುಮಲತಾ ಅಟ್ ದ ಸೇಮ್ ಟೈಮ್ ಮಾಡಿರುವಂತಹ ಇನ್ನೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದೆಯಲ್ಲ, ಇದು ಶೀತಲ ಸಮರದ ಸೂಚನೆಗಳನ್ನ ಕೊಡ್ತಾ ಇದೆ. ಹಾಗಾದ್ರೆ ಏನ್ ಪೋಸ್ಟ್ ಅದು, ಏನ್ ನಡೀತಾ ಇದೆ ಇಬ್ಬರ ಮಧ್ಯೆ, ರಿಪೋರ್ಟ್ ಇಲ್ಲಿದೆ. ಸುಮಲತಾ ಅಂಬರೀಶ್ ರಾಜ್ಯ ರಾಜಕೀಯದ ರೆಬಲ್ ಲೇಡಿ. ಮಂಡ್ಯ ಲೋಕಸಭಾ ಕಣದಲ್ಲಿ ಸ್ವಾಭಿಮಾನಿ ಅಸ್ತ್ರ ಹೂಡಿ ಅಂದಿನ ಸಿಎಂ ಕುಮಾರಸ್ವಾಮಿ ಪುತ್ರನಿಗೆ ಮಣ್ಣು ಮುಕ್ಕಿಸಿದ್ದ ಛಲಗಾತಿ. ಅಂದು ಸುಮಾಗೆ ಜೋಡೆತ್ತಿನಂತೆ ಸಾಥ್ ಕೊಟ್ಟಿದ್ದು ನಟರಾದ ದರ್ಶನ್, ಯಶ್. ಆದ್ರೆ ಇದೀಗ ಅಮ್ಮ ಮಗನಂತೆ ಅನ್ಯೋನ್ಯವಾಗಿದ್ದ ಸುಮಾ ದರ್ಶನ್ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ ಅನ್ನೋ ಮಾತು ಕೇಳಿಬರ್ತಿದೆ. ಮದರ್ ಇಂಡಿಯಾ ಜೊತೆ ಮಾತು ಬಿಟ್ರ ದರ್ಶನ್. ಇನ್ಸ್ಟಾದಲ್ಲಿ ಸುಮಾ ಫ್ಯಾಮಿಲಿಯೇ ಅನ್ಫಾಲೋ. ದಾಸನ ದಿಢೀರ್ ನಿರ್ಧಾರಕ್ಕೆ ಕಾರಣವಾಗಿದ್ದೇನು? ಮದರ್ ಇಂಡಿಯಾ ಮಂಡ್ಯದ ಮಾಜಿ ಸಂಸದೆ ಸುಮಲತಾಗೆ ಪ್ರೀತಿಯಿಂದ ನಟ ದರ್ಶನ್ ಕರೆಯುತ್ತಿದ್ದ ಮಾತಿದು. ಸುಮಲತಾ ಸಹ ದರ್ಶನ್ರನ್ನ ನನ್ನ ಮೊದಲ ಮಗ ಅಂತಾನೆ ಪ್ರೀತಿಯಿಂದ ಕಾಣ್ತಿದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ಬಳಿಕ ಎಲ್ಲವೂ ಅದಲು ಬದಲಾಗಿದೆ. ಹೌದು, ಕೊಲೆ
ಕೇಸ್ನಲ್ಲಿ 2ನೇ ಆರೋಪಿಯಾಗಿರೋ ದರ್ಶನ್ ಬೆಂಗಳೂರು, ಬಳ್ಳಾರಿ ಜೈಲ್ಗಳಲ್ಲಿ ಕಷ್ಟದ ದಿನಗಳನ್ನ ದುಡಿದ್ರು. ಈ ವೇಳೆ ಒಂದು ದಿನವೂ ಸುಮಲತಾ ದರ್ಶನ್ರನ್ನ ಭೇಟಿ ಮಾಡಿರಲಿಲ್ಲ. ಇದೀಗ ದಿಢೀರಂತ ಇನ್ಸ್ಟಾದಲ್ಲಿ ಸುಮಲತಾರನ್ನ ದಾಸ ಅನ್ಫಾಲೋ ಮಾಡಿದ್ದಾರೆ. ಸುಮಾ ಮಾತ್ರವಲ್ಲ, ಅಭಿಷೇಕ್ ಅವಿವಾರನ್ನು ಅನ್ಫಾಲೋ ಮಾಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಇದೇ ವೇಳೆ ಸುಮಲತಾ ಹಾಕಿರುವ ಪೋಸ್ಟ್ ಮತ್ತಷ್ಟು ಕುತೂಹಲ ಮೂಡಿಸಿದೆ. ನನ್ನ ತಪ್ಪುಗಳನ್ನ ಬೇರೆಯವರ ಮೇಲೆ ಹಾಕುವ, ತಮ್ಮ ಹೊಣೆಯನ್ನ ಬೇರೆಯವರ ಮೇಲೆ ಹೊರಿಸುವವರಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ಅಂತ ಸುಮಾ ಪೋಸ್ಟ್ ಮಾಡಿದ್ದು, ಇದು ಪರೋಕ್ಷವಾಗಿ ದರ್ಶನ್ಗೆ ಹೇಳಿದ ಮಾತಾ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿವೆ. ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ಶುರು. ಒಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೋಲ್ಡ್ ವಾರ್ ನಡೀತಾ ಇದ್ರೆ, ಇತ್ತ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ಮತ್ತೆ ಶುರುವಾಗಿದೆ. ಮೈಸೂರಿನ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಚಿತ್ರೀಕರಣ ಭರದಿಂದ ಸಾಗ್ತಿದ್ದು, ಭದ್ರತೆಗೆ ಲಕ್ಷ ಸುರಿಯಲಾಗಿದೆ. ಇನ್ನು ಚಿತ್ರೀಕರಣ ಆರಂಭಕ್ಕೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದ ದರ್ಶನ್ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದಾರೆ. ದರ್ಶನ್ ಜೈಲಿಂದ ಹೊರಬರ್ತಿದ್ದಂತೆ ಮ್ಯಾನೇಜರ್ ನಾಗಾ ಸೇರಿದಂತೆ ಒಬ್ಬೊಬ್ಬರೇ ಆಪ್ತರಿಗೆ ಗೇಟ್ ಪಾಸ್ ಸಿಕ್ತಿದ್ದು, ಇದೀಗ ಸುಮಲತಾ ಅನ್ಫಾಲೋ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಲ್ವಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.